Let's talk about the thing about gratitude writing. ಗ್ರ್ಯಾಟಿಟ್ಯೂಡ್ ರೈಟಿಂಗ್ ಬಗ್ಗೆ ನಾವು ಇವಾಗ ಮಾತಾಡೋಣ. ಗ್ರ್ಯಾಟಿಟ್ಯೂಡ್ ರೈಟಿಂಗ್ ಅಲ್ಲಿ ಫಸ್ಟು ಇಂಪಾರ್ಟೆಂಟ್ ಆಗಿ ನಾವು ಗ್ರ್ಯಾಟಿಟ್ಯೂಡ್ನ ಯಾರಿಗೆ ಬರಿತೀವಿ ಅಂದರೆ ನಿಮ್ಮ ಪೇರೆಂಟ್ಸಿಗೆ, ನಿಮ್ಮ ಬಯೋಲಾಜಿಕಲ್ ಪೇರೆಂಟ್ಸ್ ಅಂದರೆ ನಿಮ್ಮ ತಂದೆ ತಾಯಿ, ಸ್ವಂತ ತಂದೆ ತಾಯಿ ಅವ್ರ ಮೇಲೆ ನಾವು ಯಾವಾಗಲೂ ಗ್ರ್ಯಾಟಿಟ್ಯೂಡ್ ಬರಿತೀವಿ. ಎಲ್ಲರಿಗೂ ಅನಿಸುತ್ತೆ ಯಾಕಪ್ಪ ಅಮ್ಮನ ಮೇಲೆ ಗ್ರ್ಯಾಟಿಟ್ಯೂಡ್ ಮಾಡಬೇಕು, ಯಾಕೆ ಅವ್ರು ನಮ್ಗೇನು ಮಾಡಿದ್ದಾರೆ, ನಾವು ಎಷ್ಟೊಂದು ಸ್ಟ್ರಗಲ್ ಮಾಡ್ಕೊಂಡು ಬೆಳೆದಿದ್ದೀವಿ, ಅಷ್ಟೊಂದು ಸ್ಟ್ರಗಲ್ ಮಾಡಿದ್ದಾರೆ, ನಾನು ಅಲ್ಲಿದೆ ಇಲ್ಲಿದೆ, ಇದೆಲ್ಲ ಕ್ವಶನ್ಸ್ ನಿಮಗಿದೆ. ಈವನ್ ನಿಮ್ಮ ಪೇರೆಂಟ್ಸ್ ನಿಮ್ಗೆ ಎಷ್ಟು ಮಾಡಿದಾರೋ ಏನು ಮಾಡಿದಾರೋ ಅದು ಗೊತ್ತಿಲ್ಲ. ಅವರು ನಿಮ್ಗೆ ಎಷ್ಟು ಮಾಡಿದ್ರು ಮಾಡಿಲ್ಲ ಅಂದರು ಅವ್ರ ಕೈಲಾಗಿದ್ದಷ್ಟು ಮಾಡ್ತಾರೆ. ನೀವು ಯಾಕೆ ನಿಮ್ಮ ಪೇರೆಂಟ್ಸಿಗೆ ಗ್ರ್ಯಾಟಿಟ್ಯೂಡ್ ಮಾಡಬೇಕಂದ್ರೆ, ಯಾಕಂದರೆ ನೀವು ಡೆವಲಪ್ ಆಗಬೇಕು, ನೀವು ಇಂಪ್ರೂವ್ ಆಗಬೇಕು, ನೀವು ನಿಮ್ಮ ಕೆರಿಯರಲ್ಲಿ ಮೂವ್ ಆಗಬೇಕು, ನೀವು ನಿಮ್ಮ ಫೈನಾನ್ಷಿಯಲಿ ಇಂಪ್ರೂವ್ ಆಗಬೇಕು, ಕೆರಿಯರಿಗೆ ಇಂಪ್ರೂವ್ ಆಗಬೇಕು, ನಿಮ್ಮ ರಿಲೇಷನ್ಶಿಪ್ಸ್ ಚೆನ್ನಾಗಿರಬೇಕು, ನಿಮ್ಮ ಹೆಲ್ತ್ ತುಂಬ ಚೆನ್ನಾಗಿರಬೇಕು ಅಂದರೆ ಫಸ್ಟ್ ನೀವೆಲ್ಲರೂ ಮಾಡಬೇಕಾಗಿರೋದು ಏನು ಅಂದರೆ ನೀವು ನಿಮ್ಮ ಪೇರೆಂಟ್ಸಿಂದು, ನಿಮ್ಮ ಅಪ್ಪ ಅಮ್ಮಂದು ಗ್ರ್ಯಾಟಿಟ್ಯೂಡನ್ನ ಬರಿಬೇಕಾಗುತ್ತೆ. ಯಾಕೆ ಬರಿಬೇಕು ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಅವರು ನಿಮ್ಮ ಸೋರ್ಸ್, ಅಂದರೆ ನೀವು ಬಂದಿರೋ ಮೂಲ ನಿಮ್ಮ ತಂದೆ ತಾಯಿ. ನಿಮ್ಮ ತಂದೆ ತಾಯಿಯಿಂದನೇ ನಿಮ್ಮ ಮೂಲ ಈ ಭೂಮಿಗೆ ಆಗಿರೋದ್ರಿಂದ ನೀವು ಅವ್ರ ಬಗ್ಗೆ ಗ್ರ್ಯಾಟಿಟ್ಯೂಡನ್ನ ಬರೆದ್ರೆ ನಿಮ್ಮ ಪವರ್, ನಿಮ್ಮ ಎನರ್ಜಿ 50% ಅವ್ರ ಹತ್ರನೇ ಇರುತ್ತೆ. ಇವಾಗ ನಿಮ್ಗೆ ಏನು ಕೆಲಸ ಮಾಡಬೇಕು, ಏನು ಮಾಡಬೇಕಂದ್ರೆ ನಿಮ್ಗೆ ಯಾಕೆ ಎಷ್ಟೊಂದು ಸುಸ್ತಾಗ್ತಿದೆ, ಹಾಯ್ ನಂಗೆ ಸುಸ್ತಾಗ್ತಿದೆ, ಹಾಯ್ ನನ್ನ ಕೈಲಿ ಆಗ್ತಿಲ್ಲ, ಹಾಯ್ ನನ್ನ ಕೈಲಿ ಏನು ಮಾಡಿದ್ರು ಆಗ್ತಿಲ್ಲ ಅಂತ ನಿಮ್ಗೆ ಯಾಕೆ ಅನ್ನಿಸ್ತಾ ಇದೆ ಅಂದರೆ 50% ನಿಮ್ಮ ಪವರ್ ಅವ್ರ ಹತ್ರ ಇದೆ. ನೀವು ಅವರಿಗೆ ಗ್ರ್ಯಾಟಿಟ್ಯೂಡನ್ನ ಕೊಟ್ಟಿಲ್ಲ. ಯು ಹ್ಯಾವ್ ಟೇಕನ್ ಫಾರ್ ಗ್ರ್ಯಾಂಟೆಡ್. ಮೆಜಾರಿಟಿ ಆಫ್ ಪೀಪಲ್ಸ್ ಎಲ್ಲರಿಗೂ ಟೇಕನ್ ಫಾರ್ ಗ್ರ್ಯಾಂಟೆಡನ್ನೇ ತೊಗೊಂಡಿರ್ತಾರೆ ಅವ್ರ ಪೇರೆಂಟ್ಸನ್ನು. ಸೊ ನಾವು ಏನಂತ ಕಲ್ತಿದ್ವಿ, ನೀವು ಗ್ರ್ಯಾಟಿಟ್ಯೂಡ್ ಮಾಡಿದ್ರೆ ನಿಮಗಿನ್ನೂ ಜಾಸ್ತಿ ಸಿಗುತ್ತೆ. ನೀವು ಗ್ರ್ಯಾಟಿಟ್ಯೂಡ್ ಮಾಡಲಿಲ್ಲ ಅಂದರೆ ನಿಮ್ಮ ಹತ್ರ ಏನಿರುತ್ತೋ ಅದು ವಾಪಸ್ ಹೋಗುತ್ತೆ. ಅದಕ್ಕೆ ನೀವು ಫಸ್ಟ್ ನಿಮ್ಮ ಪೇರೆಂಟ್ಸಿನ ಗ್ರ್ಯಾಟಿಟ್ಯೂಡ್ ಮಾಡಬೇಕು. ಅದರಿಂದ ನಿಮಗೇ ಯೂಸ್ ಆಗುತ್ತೆ. ನಾವು ಪೇರೆಂಟ್ಸಿನ ಗ್ರ್ಯಾಟಿಟ್ಯೂಡ್ ಮಾಡಬೇಕು. ಅದೇ ನಾನು ನನ್ನ ಅಪ್ಪ ಅಮ್ಮನ ಜೊತೆ ಮಾತಾಡೋದಿಲ್ಲ, ಅವ್ರು ತುಂಬ ಸ್ಟ್ರಿಕ್ಟು, ಬಹಳ ರೀಸನ್ಸ್ ಇರಬಹುದು. ನಾನು ನಿಮಗೆ ಅವ್ರ ಜೊತೆ ಹೋಗಿಬಿಟ್ಟು ಮಾತಾಡಿ ಅಂತ ಹೇಳ್ತಿಲ್ಲ. ನಾನು ನೀವು ಹೋಗಿಬಿಟ್ಟು ನಿಮ್ಮ ದುಃಖನೂ ಅವ್ರಿಗೆ ಹೇಳ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ. ನಾನು ಇಲ್ಲಿ ಹೇಳ್ತಾ ಇರೋದೇನು ಅಂದರೆ ನಿಮ್ಮ ಪೇರೆಂಟ್ಸ್ ಮೇಲೆ ಗ್ರ್ಯಾಟಿಟ್ಯೂಡನ್ನ ಬರೀರಿ. ಏನು ಗ್ರ್ಯಾಟಿಟ್ಯೂಡ್ ಜರ್ನಲ್ ಅಂತ ಒಂದು ಬುಕ್ ತೊಗೊಳ್ಳಿ. ಒಂದು ಬುಕ್ಕಲ್ಲಿ ಬರೀರಿ. ಏನಂತ, ನಿಮ್ಮ ತಂದೆ ನಿಮ್ಮ ತಾಯಿ ನಿಮ್ಮ ಏನೇನು ಮಾಡಿದ್ದಾರೆ, ಏನೇನು ಮಾಡಿರ್ಬೋದು. ಎಕ್ಸಾಂಪಲ್ಸ್ ನಾನು ಬರಿತೀನಿ ನೋಡಿ. ಏನಂತ ಬರಿಬೋದು ಕನ್ನಡನಲ್ಲಂದರೆ, ನಾನು ಕೃತಜ್ಞಳಾಗಿದ್ದೇನೆ. ಹುಡುಗ ಇದೆ, ನಾನು ಕೃತಜ್ಞನಾಗಿದ್ದೇನೆ ನನ್ನ ತಂದೆ ನನಗೆ ಸ್ಕೂಲಿಗೆ ಕಳಿಸಿ ಓದಿಸಿರುವುದಕ್ಕಾಗಿ. ಲಾಸ್ಟಿಗೆ ಧನ್ಯವಾದ ಧನ್ಯವಾದ ಧನ್ಯವಾದ. ಅದೇ ಥರ ನಿಮ್ಮ ತಾಯಿಗೆ, ನಾನು ಕೃತಜ್ಞಳಾಗಿದ್ದೇನೆ ನನ್ನ ತಾಯಿ ನನ್ನನ್ನು ದಿನ ಅಡಿಗೆ ಮಾಡಿ ತಿನ್ನಿಸಿದ್ದಕ್ಕಾಗಿ. ಧನ್ಯವಾದ ಧನ್ಯವಾದ ಧನ್ಯವಾದ. ನಾನು ಕೃತಜ್ಞಳಾಗಿದ್ದೇನೆ ನನ್ನ ತಂದೆ ನನ್ನನ್ನು ಸ್ಕೂಲಿಗೆ ಕರೆದುಕೊಂಡು ಹೋಗಿ ಬರುತ್ತಿದ್ದರು. ಧನ್ಯವಾದ ಧನ್ಯವಾದ ಧನ್ಯವಾದ. ನಾನು ಕೃತಜ್ಞಳಾಗಿದ್ದೇನೆ ನನ್ನ ತಾಯಿ ನನಗೆ ನನ್ನ ಬಟ್ಟೆಯನ್ನು ಒಗೆಯುತ್ತಿದ್ದರು. ಧನ್ಯವಾದ ಧನ್ಯವಾದ ಧನ್ಯವಾದ. ಇದು ಎಕ್ಸಾಂಪಲ್ಸ್ ನಾನು ನಿಮಗೆ ಕೊಟ್ಟಿದ್ದು. ಇಲ್ಲೇ ನಿಮಗೆ 4 ಅಫರ್ಮೇಷನ್ಸ್ ಬಂದಿದೆ. ನಾನು ಕೃತಜ್ಞಳಾಗಿದ್ದೇನೆ, ಯಾಕೆ ಕೃತಜ್ಞಳಾಗಿದ್ದೇನೆ ಅಂತ ನಿಮಗೆ ಬಂದಿದೆ. ಸೊ ನಿಮ್ಮ ಕೆಲಸ ಏನಂದರೆ ಇದೇ ರೀತಿ ನೀವು ನಿಮ್ಮ ತಂದೆ ತಾಯಿಗೆ ಗ್ರ್ಯಾಟಿಟ್ಯೂಡನ್ನ ಬರೀರಿ. ಇದರಿಂದ ನಿಮಗೇ ಯೂಸ್ಫುಲ್ ಆಗೋದು, ಬೇರೆ ಯಾರಿಗೂ ಅಲ್ಲ.
ನಿಮ್ಮ ಗ್ರ್ಯಾಟಿಟ್ಯೂಡ್ ರೈಟಿಂಗು ನಿಮಗೇ ಯೂಸ್ಫುಲ್ ಆಗುತ್ತೆ. ಸೊ ನೀವು ಫಸ್ಟ್ ಗ್ರ್ಯಾಟಿಟ್ಯೂಡ್ ಪ್ರತಿದಿನ ಬರಿಬೇಕಂದ್ರೆ ನೀವು ನಿಮ್ಮ ತಂದೆ ತಾಯಿಯ ಗ್ರ್ಯಾಟಿಟ್ಯೂಡನ್ನ ಬರಿಬೇಕು. ಅದರಿಂದ ನಿಮ್ಮ ಮೇಲ್ ಪರ್ಸನ್ಸ್ ಇರ್ತಾರಲ್ಲ, ಸಪೋಸ್ ನೀವು ನಿಮ್ಮ ತಂದೆ ಜೊತೆ ಅಷ್ಟೊಂದು ಕ್ಲೋಸ್ ಆಗಿಲ್ಲ, ಅದು ನಿಮಗೆ ಗೊತ್ತಿಲ್ಲ, ನೀವು ಟೇಕನ್ ಫಾರ್ ಗ್ರ್ಯಾಂಟೆಡ್ ತೊಗೊಂಡಿದ್ದೀರ ನಿಮ್ಮ ತಂದೆಯನ್ನ, ಅದಕ್ಕೆ ಕೃತಜ್ಞರಾಗಿಲ್ಲ ನಿಮ್ಮ ತಂದೆಯ ಹತ್ರ, ಬರೀ ಬಾಯಿ ಮಾತಿಗಲ್ಲ ನಿಮ್ಮ ಫೀಲಿಂಗಲ್ಲಿ ಹೇಳ್ತಾರೆ, ಅದು ನಿಮ್ಗೆ ಹೇಗೆ ಕಾಣಿಸುತ್ತೆ? ಸಪೋಸ್ ನಿಮ್ಮ ಹುಡುಗಿ ಆಗಿರಲಿ ಹುಡುಗ ಆಗಿರಲಿ, ಹುಡುಗಿಯವರಿಗೆ ಅವ್ರ ಗಂಡ ಆಗಿರ್ಬೋದು, ಅವ್ರ ಮಾವ ಆಗಿರ್ಬೋದು, ಅವ್ರ ಮಗ ಆಗಿರ್ಬೋದು, ಅವ್ರ ಸ್ವಂತ ಅಣ್ಣ ಆಗಿರ್ಬೋದು, ಅವ್ರ ಸ್ವಂತ ಮೇಲ್ ಜೆಂಡರ್ಸ್ ಇರುತ್ತಲ್ಲ, ಅವರೆಲ್ಲರೂ ನೀವು ನಿಮ್ಮ ತಂದೆಗೆ ಅಷ್ಟೊಂದು ಕೃತಜ್ಞರಾಗಿಲ್ಲ ಅಂದರೆ ಟೈಮ್ ಬರ್ತಾ ಬರ್ತಾ ಅವ್ರ ಜೊತೆ ನಿಮ್ಮ ರಿಲೇಷನ್ಶಿಪ್ ಹಾಳಾಗುತ್ತೆ. ಟೈಮ್ ಬರ್ತಾ ಬರ್ತಾ ಹಾಳಾಗೋದು ಸರಿ, ಬಟ್ ನೀವು ಅಬ್ಸರ್ವ್ ಮಾಡಲಿಲ್ಲ ಅಂದರೆ ಆಲ್ಮೋಸ್ಟ್ ನೀವು ಯಾರ ಜೊತೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಕೂಡ ಇರ್ತಾರಲ್ಲ, ಅವರನ್ನು ನಿಮ್ಮನ್ನು ಡಾಮಿನೇಟ್ ಮಾಡೋದಕ್ಕೆ ಶುರುವಾಗಿಬಿಡ್ತಾರೆ. ಅದರಿಂದ ನೀವು ತಪ್ಪಿಸ್ಕೋಬೇಕಂದ್ರೆ ಸೋರ್ಸ್ ರಿಲೇಷನ್ಶಿಪ್ ಬಹಳನೇ ಮುಖ್ಯ. ಅದಕ್ಕೋಸ್ಕರ ನೀವು ನಿಮ್ಮ ತಂದೆ ತಾಯಿದು ಕೃತಜ್ಞತೆ ಮಾಡಬೇಕು. ಇದು ತಂದೆಗಾಯಿತು. ತಾಯಿಗೆ ನೀವು ಮೇನಾಗಿ ಹುಡುಗರು ತಾಯಿನ ನೀನು ದುಡ್ದಿಲ್ಲ, ನಮ್ಗೆ ಅದಾಕಿಲ್ಲ ಇದಾಕಿಲ್ಲ, ನೀನು ಬರೀ ಮನೆ ಕೆಲಸ ಮಾಡ್ತಿದ್ದೆ, ಹಂಗಿದ್ದೆ ಹಿಂಗಿದ್ದೆ, ಇವಾಗ ನನಗೆ ಮದುವೆ ಆಗಿದೆ, ಅದಾಗಿದೆ ಇದಾಗಿದೆ, ನನ್ನ ಮಕ್ಕಳಿದ್ದಾರೆ ಮೊಮ್ಮಕ್ಕಳಿದ್ದಾರೆ, ಅವ್ರು ನೋಡ್ಕೊತಾರೆ ಬಿಡು ಅಂತ ನೀವು ಅಂದ್ಕೊಂಡ್ರೆ ಏನಾಗುತ್ತೆ? ನೀವು ನಿಮ್ಮ ತಾಯಿ ಜೊತೆ ಇದ್ದೀರೋ ಇಲ್ವೋ ಗೊತ್ತಿಲ್ಲ, ನಿಮ್ಮ ತಾಯಿ ಜೊತೆ ಹೇಗೆ ನೋಡ್ಕೊತಿದ್ರೋ ಗೊತ್ತಿಲ್ಲ, ಅವರ ಪ್ರೀತಿ ನಿಮಗೆ ಸಿಗ್ತಲೇ ಹೋದರೆ ಏನಾಗುತ್ತಂದರೆ ನಿಮ್ಮ ವೈಫ್ ಆಗಿರ್ಬೋದು, ಡಾಟರ್ ಆಗಿರ್ಬೋದು, ಫೀಮೇಲ್ಸ್, ಬರೀ ರಿಲೇಷನ್ಶಿಪ್ಪಲ್ಲೇ ಅಲ್ಲ, ಔಟ್ಸೈಡ್ ಫೀಮೇಲ್ ಮೆಂಬರ್ಸ್, ನಿಮ್ಮ ಆಫೀಸ್ ಬಾಸ್ ಇರ್ಬೋದು, ಯಾವ್ಯಾವ ಫೀಮೇಲ್ ಮೆಂಬರ್ಸಿಗೆ ನೀವು ಕಾಂಟ್ಯಾಕ್ಟ್ ಆಗ್ತಿರೋ ಅವರೆಲ್ಲರೂ ನಿಮ್ಮ ಹತ್ರ ರೆಸ್ಪೆಕ್ಟ್ಫುಲ್ ಇಲ್ದಲೇ ಇರೋ ಥರ ನಡ್ಕೊತಾರೆ. ಈ ಥರ ಸಿಚುವೇಶನ್ಸ್ ಫೇಸ್ ಆಗುತ್ತೆ. ಯಾರಿಗಾದರೂ ನಿಮಗೆ ನಿಮ್ಮ ಮನೆಯವರಾಗಿ, ನಿಮ್ಮ ಹೊರಗೆ ಹೋಗೋ ಕೊಲೀಗ್ಸ್ ಆಗಲಿ ಅಥವಾ ರೋಡಲ್ಲಿ ಸಿಗೋರಾಗಲಿ ನಿಮ್ಮ ಹತ್ರ ರೆಸ್ಪೆಕ್ಟ್ಫುಲ್ಲಾಗಿ ಮೇಲ್ಸು ಫೀಮೇಲ್ಸು ನಿಮ್ಮ ಹತ್ರ ಬಿಹೇವ್ ಮಾಡ್ತಿಲ್ಲ ಅಂದರೆ ನೀವು ನಿಮ್ಮ ಸೋರ್ಸ್ ರಿಲೇಷನ್ಶಿಪ್ ಅಪ್ಪ ಅಮ್ಮಂಗೆ ನೀವು ಗ್ರ್ಯಾಟಿಟ್ಯೂಡನ್ನ ಅಷ್ಟಾಗಿ ಕೊಟ್ಟಿಲ್ಲ ಅಂತ ಅರ್ಥ. ಇದರಿಂದ ಹೊರಗೆ ಹೇಗೆ ಬರಬೇಕಂದ್ರೆ ನೀವು ನಿಮ್ಮ ತಂದೆ ತಾಯಿದು ಪ್ರತಿದಿನ ಮಿನಿಮಮ್ ಒಂದು 5, ತಂದೆದೊಂದು 5, ತಾಯಿದೊಂದು 5 ಡಿಫ್ರೆಂಟಾಗಿ ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗೇ, ಅದೇ ಥರ ಬರೆದು ಪ್ರಾಕ್ಟೀಸ್ ಮಾಡಿ, ಡೈಲಿ ಬರೀರಿ. ಅದರಿಂದ ನೀವು ನೋಡ್ತೀರಾ ನಿಮ್ಮ ಸರೌಂಡಿಂಗಲ್ಲಿರೋ ಮೇಲ್ಸು ಫೀಮೇಲ್ಸು ಚೆನ್ನಾಗಾಗ್ತಾರೆ. ಇಫ್ ಯು ಆರ್ ರಿಯಲಿ ಗ್ರೇಟ್ಫುಲ್, ನಿಮ್ಮ ತಂದೆ ತಾಯಿ ಜೊತೆನೂ ನಿಮ್ಮ ಸಂಬಂಧ ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ನಿಮ್ಮ ಬೇರೆ ರಿಲೇಟಿವ್ಸ್ ಜೊತೆನೂ ನಿಮ್ಮ ಸಂಬಂಧ ತುಂಬಾ ಚೆನ್ನಾಗಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇದೇ ಥರ ವಿಡಿಯೋ ನೋಡಬೇಕಂದ್ರೆ ಆ್ಯಕ್ಚುಲಿ ನಂದು ಮೇಲ್ ಐಡಿನೂ ಇದೆ, ವಾಟ್ಸಪ್ ನಂಬರು ಇದೆ. ಇಫ್ ಯು ವಾಂಟ್ ಎನಿ ಪರ್ಸನಲ್ ಕೌನ್ಸಿಲಿಂಗ್ ಆಲ್ಸೋ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ, ಜಸ್ಟ್ ಫಾರ್ ಪೇಯ್ಡ್ ಓನ್ಲಿ. ಬಟ್ ಯೂಟ್ಯೂಬಲ್ಲಿ ನಾನು ನಿಮಗೆ ಏನೇನು ಮಾಡಬೇಕು ಎಲ್ಲ ಅಂತಲೂ ಸಲಹೆ ಕೊಡ್ತೀನಿ. You can follow on YouTube, share me the one who needed. Thank you for watching. Thank you.